ರಾಹುಲ್ನ ತಂದೆ ರಾಮದಾಸ್ ಅವರು ಈ ಹುಡುಗಿ ಇಲ್ಲಿ ಅಂತ ಆ ಫೋಟೋನೇ ನೋಡ್ತಿದ್ರು. ರಾಹುಲ್ ಆಶ್ಚರ್ಯದಲ್ಲಿ, ನಿತ್ಯ ನಿಮಗೆ ಗೊತ್ತಾ, ನೀವು ಇವಳನ್ನ ಇದಕ್ಕೂ ಮುಂಚೆ ನೋಡಿದ್ರ ಅಪ್ಪ ಅಂದ. ಮಾಲತಿ ಅಮ್ಮ, ಹೌದು ರಾಹುಲ್, ಈ ಹುಡುಗಿ ನಮ್ಮ ಜೊತೆ ಆಶ್ರಮದಲ್ಲಿದ್ಲು. ಆದರೆ ಈ ಹುಡುಗಿ ಅವಳ ಗಂಡನ ಸೇರ್ಕೊಂಡ್ಲಾ, ಇವನೇನಾ ಅವಳ ಗಂಡ? ನಮ್ಮ ಜೊತೆ ಇರುವಾಗ ಯಾವಾಗಲೂ ಸೈಲೆಂಟಾಗಿರೋಳು, ಪದೇ ಪದೇ ನಮ್ಮ ಮಾವನ ಹತ್ರ ಕಳಿಸಿ ಅನ್ನೋಳು. ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ಒಂದು ಸಲ ಯಾರೋ 4 ಜನ ಇವಳನ್ನು ಹುಡ್ಕೊಂಡು ಬಂದಿದ್ರು. ಅವತ್ತಿಂದ ಇವಳು ಆಶ್ರಮದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಬಹುಶಃ ಅವ್ರ ಜೊತೆ ಕರ್ಕೊಂಡು ಹೊರಟೋದ್ರೇನೋ ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ. ಆಶ್ರಮದ ಸಿಬ್ಬಂದಿ ಕೂಡ ಹುಡುಕೋ ಅಷ್ಟು ಹುಡುಕಿ ಕೊನೆಗೆ ಕೈ ಚೆಲ್ಲಿ ಸುಮ್ಮನೆ ಆದರು. ಆದರೆ ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಈ ಹುಡುಗಿ ಆಶ್ರಮಕ್ಕೆ ಬಂದವಳು ನಮ್ಮ ಜೊತೆ ಇರಲ್ಲ ಅಂತ ಹೇಳಿ ಹೊರಟೇ ಹೋದ್ಲು ಅಂದರು. ರಾಹುಲ್ಗೆ ನಿತ್ಯ ಅವರನ್ನು ಅನಾಥಾಶ್ರಮದಲ್ಲಿ ನೋಡಿದ್ದೆ ಅಂತ ಹೇಳಿದ್ದು ನೆನಪಿಗೆ ಬಂದು ಅವ್ರು ಹೇಳ್ತಾ ಇರೋದು ಕೇಳಿ, ಹೌದು ಅಪ್ಪ, ಇವಳು ನನ್ನ ತಂಗಿ. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನನ್ನ ಜೀವನದಲ್ಲಿ ಅದೃಷ್ಟ ಲಕ್ಷ್ಮಿಯರ ಆಗಮನ ಆಗಿದೆ ಅಂತ. ಇವಳೆ ನನ್ನ ಪುಟ್ಟ ದೇವತೆ ನಿತ್ಯ ಅಂತ. ಆ ಫೋಟೋ ನೋಡ್ತಾ, ಇವಳು ಸೈಲೆಂಟ್ ಅಲ್ಲಮ್ಮ, ಬಾಯಿ ಬಡ್ಕಿ. ತನ್ನ ತಪ್ಪಿಲ್ಲ ಅಂದರೆ ಯಾವ ರಾಜ್ಯದ ದೊರೆ ಆದರೂ ಸರಿ, ನೀರು ಕೊಡಿಸ್ದೆ ಸುಮ್ಮನೆ ಬಿಡಲ್ಲ ಅಂತ